ಶಾಲೆ ಹೆಸರು ಶ್ರೀ ತೋಟದ ರಾಮಯ್ಯ ಗೌರವ ಬಾಲಿಕಾ ಪ್ರೌಢಶಾಲೆ ಹೊಸದುರ್ಗ. ಇಂದು ನಮ್ಮ ತರಗತಿಯಲ್ಲಿ ವಿಜ್ಞಾನ ಕ್ವಿಜ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗ 4 ಗುಂಪುಗಳನ್ನು ಮಾಡಲಾಗಿದೆ. ಮೊದಲನೇ ಗುಂಪು ಸರ್ ಐಸಾಕ್ ನ್ಯೂಟನ್, ಎರಡನೇ ಗುಂಪು ಎಪಿಜೆ ಅಬ್ದುಲ್ ಕಲಾಂ, ಮೂರನೇ ಗುಂಪು ಅಲೆಕ್ಸಾಂಡರ್ ಫ್ಲೋಯಿಂಗ್, ನಾಲ್ಕನೇ ಗುಂಪು ಲೂಯಿಸ್ ಪಾಸ್ಟರ್. ಇಂತಹ 4 ಗುಂಪುಗಳನ್ನು ಮಾಡಲಾಗಿದೆ. ಇಲ್ಲಿ 4 ಸುತ್ತುಗಳಿರುತ್ತವೆ. 2 ಸುತ್ತುಗಳು ಬಹುವಾಕ್ಯ ಪ್ರಶ್ನೆಯಾಗಿರುತ್ತವೆ. ಇನ್ನ 2 ಸುತ್ತು ಒಂದು ವಾಕ್ಯದಲ್ಲಿ ಹೇಳುವ ಉತ್ತರಗಳಾಗಿರ್ತವೆ. ಈಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಫಸ್ಟ್ನೇ ಕ್ವಶನ್ ಸರ್ ಐಸಾಕ್ ನ್ಯೂಟನ್ ಅವ್ರದ್ದು ಒಂದನೇ ಕ್ವಶನ್ Fe2O3 plus 2A1 ಆರೋಮರ್ A12O3 plus Fe2Fe ಈ ರಾಸಾಯನಿಕ ಕ್ರಿಯೆಯು ಇದಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ಆಪ್ಷನ್ ಇರ್ತವೆ. ಎ ಸಂಯೋಗ ಕ್ರಿಯೆ, ಬಿ ದ್ವಿಸ್ಥಾನಪಲ್ಲಟ ಕ್ರಿಯೆ, ಸಿ ವಿಭಜನ ಕ್ರಿಯೆ, ಡಿ ಸ್ಥಾನಪಲ್ಲಟ ಕ್ರಿಯೆ. ಎರಡನೇ ಕ್ವಶನ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣವನ್ನು ಉತ್ಪತ್ತಿ ಮಾಡುವ ಸಂಯುಕ್ತ. ಎ PbO, ಬಿ CaO, ಸಿ MgO, ಡಿ Fe2O3. ಸರಿ. ಮೂರನೇ ಕ್ವಶನ್ ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮ. ಎ ಆಕ್ಸಿಜನ್, ಬಿ ನೈಟ್ರೋಜನ್, ಸಿ ಸಲ್ಫರ್ ಡೈಆಕ್ಸೈಡ್, ಡಿ ನೈಟ್ರೋಜನ್ ಡೈಆಕ್ಸೈಡ್. ತಪ್ಪು. ನೆಕ್ಸ್ಟ್ ನೈಟ್ರೋಜನ್ ಆಕ್ಸೈಡ್. ತಪ್ಪು. ನೈಟ್ರೋಜನ್ ಡೈಆಕ್ಸೈಡ್. ನೆಕ್ಸ್ಟ್ನೇ ಕ್ವಶನ್ ನಿಮಗೆ 4ನೇ ಕ್ವಶನ್ ಈ ಕೆಳಗಿನವುಗಳಲ್ಲಿ ಸರಿದೂಗಿಸಲ್ಪಟ್ಟ ಸಮೀಕರಣ. ಫಸ್ಟ್ನೇದು 2mg plus O2 ಆರೋಮರ್ MgO, ಬಿ mg plus 2O2 ಆರೋಮರ್ 2mgO, ಸಿ mg plus O2 ಆರೋಮರ್ 2mgO, ಡಿ 2mg plus O2 ಆರೋಮರ್ 2mgO. ಯಾವ್ದಾಗಿದೆ? ಡಿ. ಸರಿಯಾದ ಉತ್ತರ. ನೆಕ್ಸ್ಟ್ ಮೊದಲನೇ ಗುಂಪಿಗೆ 5ನೇ ಕ್ವಶನ್ ಚಿಪ್ಸ್ಗಳು ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ ಪೊಟ್ಟಣದಲ್ಲಿ ಹಾಯಿಸುವ ಅನಿಲ. ಎ ನೈಟ್ರೋಜನ್, ಬಿ ಆಕ್ಸಿಜನ್, ಸಿ ಕಾರ್ಬನ್, ಡಿ ಫ್ಲೋರಿನ್. ಎ ನೈಟ್ರೋಜನ್. ಸರಿಯಾದ ಉತ್ತರ. 6ನೇ ಕ್ವಶನ್ ಎರಡನೇ ರೌಂಡಿಗೆ ZnO plus C ಆರೋಮರ್ Zn plus CO ಈ ಸಮೀಕರಣದಲ್ಲಿ ಅಪಕರ್ಷಣಗೊಂಡಿರುವ ವಸ್ತು. ಆಪ್ಷನ್ ಎ ಜಿಂಕ್, ಬಿ ಕಾರ್ಬನ್, ಸಿ ಜಿಂಕ್, ಡಿ CO. ಜಿಂಕ್. ಎ ಸರಿ. ನಿಮಗೆ 7ನೇದು ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ. ಆಪ್ಷನ್ ಎ 1:1, ಆಪ್ಷನ್ ಬಿ 2:1, ಆಪ್ಷನ್ ಸಿ 4:1, ಆಪ್ಷನ್ ಡಿ 1:2. ತಪ್ಪು. ನೆಕ್ಸ್ಟ್ ಆಪ್ಷನ್ ಸಿ. ತಪ್ಪು. ಆಪ್ಷನ್ ಬಿ. ಸರಿಯಾದ ಉತ್ತರ. ಈಗ 8ನೇ ಕ್ವಶನ್ ನಿಮಗೆ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಏರಿಕೆಯಾದರೆ ಅದು ಇದಕ್ಕೆ ಉದಾಹರಣೆಯಾಗಿದೆ. ಎ ಸಂಯೋಗ ಕ್ರಿಯೆ, ಬಿ ದ್ವಿಸ್ಥಾನಪಲ್ಲಟ, ಸಿ ಬಹಿರುಷ್ಣಕ ಕ್ರಿಯೆ, ಡಿ ಅಂತರುಷ್ಣಕ ಕ್ರಿಯೆ. ಅಂತರುಷ್ಣಕ ಕ್ರಿಯೆ. ಸರಿಯಾದ ಉತ್ತರ. ಈಗ ಫಸ್ಟ್ನೇ ರೌಂಡ್ ಮುಗಿತು. 2ನೇ ರೌಂಡ್ ಒಂದನೇ ಕ್ವಶನ್ ನಿಮಗೆ ರಾಸಾಯನಿಕ ಸಮೀಕರಣ ಎಂದರೇನು?
ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆಗಳು ಎನ್ನುವರು ಏಕೆ? ಸಂಯೋಗ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆಗಳು ಎನ್ನುವರು ಏಕೆ? ಪಾಸ್. ಪಾಸ್. ನಾಲ್ಕನೇ ಗುಂಪು ಉತ್ತರ ಎರಡು ಪಾಸ್ ಅಂತಾರೆ. ಸಂಯೋಗ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆಗಳು ಎನ್ನುವರು ಏಕೆ? ಐದನೇ ಗುಂಪು ಉಷ್ಣ ಬಿಡುಗಡೆ ಆಗುತ್ತದೆ. ವಾಕ್ಯ ಉತ್ತರ. ಸಂಯೋಗ ಕ್ರಿಯೆಯಲ್ಲಿ ಬಹಿರುಷ್ಣಕ ಕ್ರಿಯೆ ಉಷ್ಣವನ್ನು ಬಿಡುಗಡೆ ಮಾಡುತ್ತದೆ, ಅದಕ್ಕೆ ಅದನ್ನ ಬಹಿರುಷ್ಣತೆ ಅಂತ ಕರೆಯುತ್ತಾರೆ. ಈಗ ಮೂರನೇ ಗುಂಪರಿಗೆ ಮೂರನೇ ಕ್ವಶನ್, ಉಸಿರಾಟವನ್ನು ಬಹಿರುಷ್ಣಕ ಎಂದು ಏಕೆ ಪರಿಗಣಿಸಲಾಗಿದೆ? ಉಸಿರಾಟವನ್ನು ಬಹಿರುಷ್ಣಕ ಎಂದು ಏಕೆ ಪರಿಗಣಿಸಲಾಗಿದೆ? ಆಕ್ಸಿಜನ್ ಬಿಡುಗಡೆ ಮಾಡುತ್ತದೆ. ನಾಲ್ಕನೇ ಗುಂಪರು ಉಷ್ಣವನ್ನು ಬಿಡುಗಡೆ ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡುವಂತೆ ತಪ್ಪು ಅನ್ಸು. ಒಂದನೇ ಗುಂಪು ಉಸಿರಾಟವನ್ನು ಬಹಿರುಷ್ಣಕ ಎಂದು ಏಕೆ ಪರಿಗಣಿಸಲಾಗಿದೆ? ಎರಡನೇ ಗುಂಪು ಉಸಿರಾಟವನ್ನು ಬಹಿರುಷ್ಣಕ ಎಂದು ಏಕೆ ಪರಿಗಣಿಸಲಾಗಿದೆ? ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವನ್ನು ಬಿಡುಗಡೆ ಮಾಡುವುದಕ್ಕೆ ಉಸಿರಾಟ ಕ್ರಿಯೆ. ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶದಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗಗೊಂಡು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಆದ್ದರಿಂದ ಉಸಿರಾಟವನ್ನು ಬಹಿರುಷ್ಣಕ ಎಂದು ಪರಿಗಣಿಸಲಾಗಿದೆ. ಇದು ಉತ್ತರ. ನಾಲ್ಕನೇ ಗುಂಪರಿಗೆ ನಾಲ್ಕನೇ ಕ್ವಶನ್, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಸಂಗ್ರಹವಾಗುವ ಅನಿಲ ಯಾವುದು? ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಸಂಗ್ರಹವಾಗುವ ಅನಿಲ ಯಾವುದು? ನೈಟ್ರೋಜನ್. ಒಂದನೇ ಗುಂಪು ಕಾರ್ಬನ್ ಡೈಆಕ್ಸೈಡ್.
ಎಂದರೇನು? ಸಂಕ್ಷರಣ ಎಂದರೇನು? ಸಂಕ್ಷರಣ ಎಂದರೇನು? ಮೂರನೇ ಗುಂಪಿಗೆ ಪಾಸ್. ಸಂಕ್ಷರಣ ಎಂದರೇನು? ಒಂದನೇ ಗುಂಪಿಗೆ ಪಾಸ್. ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಡುವುದನ್ನು ಸಂಕ್ಷರಣ ಎನ್ನುವರು. ಈಗ ಮೂರನೇ ಗುಂಪಿಗೆ 6ನೇ ಕ್ವಶನ್. ಚಿಪ್ಸ್ನ ಪಟ್ಟಣದಲ್ಲಿ ನೈಟ್ರೋಜನ್ ನಂತಹ ಅನಿಲವನ್ನು ಹಾಯಿಸುತ್ತಾರೆ ಏಕೆ? ಚಿಪ್ಸ್ನ ಪಟ್ಟಣದಲ್ಲಿ ನೈಟ್ರೋಜನ್ ನಂತಹ ಅನಿಲವನ್ನು ಹಾಯಿಸುತ್ತಾರೆ ಏಕೆ? ಪಟ್ಟಣದಲ್ಲಿ ನೈಟ್ರೋಜನ್ ನಂತಹ ಅನಿಲವನ್ನು ಹಾಯಿಸುತ್ತಾರೆ ಏಕೆ? ಹೇಳ್ರಿ ಯಾರು? ಚಿಪ್ಸ್ನ ಪಟ್ಟಣಗಳಲ್ಲಿ ಬಿಡುಗಡೆಯಾಗುವುದು ಉತ್ಕರ್ಷಣಗೊಳ್ಳುವುದಕ್ಕೆ ಹಾಯಿಸುವುದಕ್ಕೆ ತಪ್ಪು. 4ನೇ ಗುಂಪಿಗೆ ಚಿಪ್ಸ್ ತಯಾರಿಸಲು ಉತ್ಕರ್ಷಣಗೊಂಡ ಅನಿಲವನ್ನು ಪಟ್ಟಣದೊಂದಿಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ. ತಪ್ಪು. 1ನೇ ಗುಂಪು ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ. ತಪ್ಪು. ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು 2ನೇ ಗುಂಪು ಒಂದೇ ಗುಂಪು ಸರಿ ನೆಕ್ಸ್ಟ್ 4ನೇ ಗುಂಪಿಗೆ ಕ್ವಶನ್. ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದು ಏಕೆ? ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದು ಏಕೆ? ಒಂದೇ ಗುಂಪಿಗೆ ಪಾಸ್. ನೀರಿಗೆ ಸತು ಹರಳುಗಳನ್ನು ಹಾಕಿರುತ್ತಾರೆ ಮತ್ತು ತಾಮ್ರದ ಉಷ್ಣವು ತಾಮ್ರದ ಕಣಗಳು ಕಬ್ಬಿಣದ ಮೊಳೆಗೆ ನಿಮ್ಮ ಆನ್ಸರ್ ಹೇಳ್ಬೋದು ನನಗೆ. ನಾಮಕರಣ ಬಳಸುತ್ತೆ ಅಂತ. ನೆಕ್ಸ್ಟ್ 1ನೇ ಗುಂಪಿಗೆ ಕ್ವಶನ್. ಉತ್ಕರ್ಷಣ ಎಂದರೇನು? ಉತ್ಕರ್ಷಣ ಎಂದರೇನು?
ಎಂದರೇನು? ನಾಲ್ಕನೇ ಗುಂಪಿಗೆ ಪಾಸ್. ಉತ್ಕರ್ಷಣ ಎಂದರೇನು? ಉತ್ಕರ್ಷಣ ಎಂದರೆ ಆಕ್ಸಿಜನ್ ಪಡೆದುಕೊಳ್ಳುವಿಕೆ, ಹೈಡ್ರೋಜನ್ ಅನ್ನು ಕಂಡುಕೊಳ್ಳುವಿಕೆ ಮತ್ತು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಿಕೆಯನ್ನು ಉತ್ಕರ್ಷಣ ಎನ್ನುವುದು. ನೆಕ್ಸ್ಟ್ ಈಗ ಎರಡನೇ ಗುಂಪಿಗೆ ಅಪಕರ್ಷಣ ಎಂದರೇನು? ಅಪಕರ್ಷಣ ಎಂದರೇನು? ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವುದಕ್ಕೆ ಅಥವಾ ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡುವುದಕ್ಕೆ ಅಪಕರ್ಷಣೆ ಎನ್ನುವುದು. ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವುದಕ್ಕೆ ಹೈಡ್ರೋಜನ್ ಅನ್ನು ಪಡೆದುಕೊಳ್ಳುವುದಕ್ಕೆ ಅಪಕರ್ಷಣೆ ಎನ್ನುವುದು. ಸರಿ ಆಗಿದೆ. ಮೂರನೇ ಗುಂಪಿಗೆ ಕ್ವಶನ್ ಈಗ ರಾಸಾಯನಿಕ ವಿಭಜನೆ ಕ್ರಿಯೆ ಎಂದರೇನು? ಒಂದು ಉತ್ಪನ್ನ, ಎರಡು ಒಂದು ಪ್ರತಿವರ್ತಕ, ಎರಡು ಉತ್ಪನ್ನಗಳನ್ನು ಒಳಗೊಂಡರೆ ಸರಿ. ನೆಕ್ಸ್ಟ್ ನಾಲ್ಕನೇ ಗುಂಪಿಗೆ ಕ್ವಶನ್ ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೇನು? ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳನ್ನು ಸೇರಿ ಒಂದೇ ಉತ್ಪನ್ನ ಉಂಟು ಮಾಡಿದರೆ ಅದನ್ನು ಸಂಯೋಗ ಕ್ರಿಯೆ ಎನ್ನುವರು. ಸರಿಯಾದ ಉತ್ತರ. ಈಗ ನಮ್ಮ ಈ ವಿಜ್ಞಾನದ ಕ್ವಿಜ್ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಅಂಕಗಳನ್ನು ನೋಡೋಣ ಅಂತ ಹೇಳು. ಈಗ ಇವರ ಅಂಕೆಗಳನ್ನು ನೋಡೋಣ. ಒಂದನೇದು ಸರ್ ಐಸಾಕ್ ನ್ಯೂಟನ್ ಅವ್ರ ತಂಡದ್ದು 40 ಅಂಕಗಳನ್ನ ತಗೊಂಡಿದ್ದಾರೆ ಅವರು. ಎರಡನೇ ಗುಂಪು APJ ಅಬ್ದುಲ್ ಕಲಾಂ, ಇವರು 40 ಅಂಕಗಳನ್ನ ತಗೊಂಡಿದ್ದಾರೆ. ಮೂರನೇದು ಅಲೆಕ್ಸಾಂಡರ್ ಫ್ಲೆಮಿಂಗ್, ಇವರು 10 ಅಂಕಗಳನ್ನು ಪಡ್ಕೊಂಡಿದ್ದಾರೆ.